ಮೋನ ಬಂಗಾರ, ಏನ್ ಬೇಕೋ ನಿನಗೆ? ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ನಿಮ್ಮಪ್ಪನ ಥರ ಪಂಡಿತ ಆಗ್ತೀಯಾ, ಇಲ್ಲ ನಿಮ್ಮ ತಾತನ ಥರ ವೀಣಾ ವಿದ್ವಾಂಸನಾಗ್ತೀಯಾ, ಅಥವಾ ಯಾರು ನೋಡೋರು ದಿಕ್ಕಿಲ್ದೆ ಅನಾಥನಾಗ್ಬಿಡ್ತೀಯಾ? ಎಂಥ ದುರಾದೃಷ್ಟಗಳಿಗೆಲ್ಲಿ ಈ ಮನೆಗೆ ಬಂದೆ ನನ್ನಪ್ಪ. ಆ ವಿಧಿ ನಿನ್ನ ಜೀವನದಲ್ಲಿ ಯಾಕಿಷ್ಟು ಕ್ರೂರವಾಗ್ಬಿಡ್ತು? ಬಂಗಾರದಂತ ತಂದೆ ತಾಯಿನೇನೋ ಪಡೆದೆ, ಆದರೆ ಅವ್ರ ಮಡ್ಲಲ್ಲಿ ಬೆಳೆಯೋ ಭಾಗ್ಯ ಪಡಲಿಲ್ವಲ್ಲ ಕಂದ. ಗೋಪಿ, ನೀವು ಎಷ್ಟೇ ಹೇಳಿದ್ರು ಈ ವ್ಯಾಮೋಹ ನನ್ನ ಬಿಟ್ಟು ಹೋಗ್ತಾ ಇಲ್ಲ. ವ್ಯಾಮೋಹ ತಾನಾಗೆ ಹೋಗೋದಿಲ್ಲ ಗೋಪಿ, ನಾವೇ ಬಿಡಬೇಕು. ಹಾಗಂತ ಹುಟ್ಟಿದಾಗ್ಲಿಂದ ಗಾಢವಾಗಿ ಆವರಿಸ್ಕೊಂಡು ಬಂದಿರೋ ಮೋಹವನ್ನ ಒಂದೇ ಸಲಕ್ಕೆ ಕಿತ್ತು ಒಗೆಯೋದು ಅಷ್ಟು ಸುಲಭ ಅಲ್ಲ ಅಂತ ನನಗೂ ಗೊತ್ತು. ಅದರಿಂದ ಬಿಡುಗಡೆ ಪಡೆಯೋದಕ್ಕೋಸ್ಕರ ಋಷಿ ಮುನಿಗಳು, ಸಂತರು ವರ್ಷಾನುಗಟ್ಲೆ ತಪಸ್ ಮಾಡಿದ್ದಾರೆ. ಅಂಥದ್ರಲ್ಲಿ ನೀನು ಒಂದೇ ದಿನದಲ್ಲಿ ಮುಕ್ತಳಾಗಬೇಕು ಅನ್ನೋದು ಭ್ರಮೆ. ಆದರೂ ನಾನು ಹೇಳೋದೊಂದೇ, ನೀನಿರೋವರೆಗೂ ನಿನ್ನ ಕಾರಣಕ್ಕೆ ಯಾರಿಗೂ ದುಃಖ ಆಗೋ ಹಾಗೆ ಮಾಡಬೇಡ. ಹೇಗಿದ್ರೂ 2 ದಿನ ಕಳೆದಿದ್ದೀಯ. ಉಳಿದಿರೋ 1 ದಿನದಲ್ಲಿ ಎಲ್ಲರ ನೆನಪಿನಲ್ಲೂ ಉಳಿಯೋ ಹಾಗೆ ನಡ್ಕೊಂಡು ಬಿಡು. ಆಮೇಲೆ ನಿನ್ನ ಪಾಡು ನಿನಗೆ, ಅವರ ಪಾಡು ಅವರಿಗೆ. ಶ್ರೀಹರಿ, ನನ್ನ ಮೊಮ್ಮಗನಿಗೆ ಹೆತ್ತವ್ರನ್ನಂತೂ ದೂರ ಮಾಡ್ತಾ ಇದೀಯಾ, ಆದರೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕೊನೆಯವರೆಗೂ ಕೈ ಹಿಡಿದು ನಡೆಸೋ ಜವಾಬ್ದಾರಿ ನಿಂದು. ಇಷ್ಟೇ ಗೋಪಿ ನಾವು ಬೇಡೋದಕ್ಕೆ ಸಾಧ್ಯ. ಹೀಗೆ ಯಾರಿಗೇನು ಹೇಳಬೇಕು ಅಂತ ಅನ್ಸತ್ತೋ ಅದನ್ನೆಲ್ಲ ಹೇಳ್ಬಿಡು. ಸಮಯ ಸಮೀಪಿಸಿದಾಗ ಚಡಪಡಿಕೆ ಬೇಡ. ನಿನ್ನ ಕೊನೆ ಆಸೆ ಮತ್ತು ಜವಾಬ್ದಾರಿಯನ್ನು ಮುಗಿಸ್ಕೊಂಡು ಹೊರಡಲು ಸಿದ್ಧಳಾಗು. ನೀವ್ಯಾಕೆ ಅಡುಗೆ ಮನೆ ಕಡೆ ಬರಕ್ ಹೋದ್ರಿ? ವಿಶ್ರಾಂತಿ ತಗೋಬಾರ್ದೆ? ಮುಂದೆ ಶಾಶ್ವತವಾಗಿ ವಿಶ್ರಾಂತಿನೇ ಅಲ್ವೇನಮ್ಮ? ಅವರು ನಮ್ಮ ಜೊತೆ ತುಂಬಾ ದಿನ ಇರೋದಿಲ್ಲ. ಯಾಕೆ ವೆಂಕು ಹಾಗೆ ನೋಡ್ತಾ ಇದೀಯಾ? ವಯಸ್ಸಾಯ್ತು, ಆರೋಗ್ಯನೂ ಸರಿ ಇಲ್ಲ, ಅದಕ್ಕೆ ಹಾಗೆ ಹೇಳಿದೆ. ಸ್ವಲ್ಪ ಕೈ ಕಾಲು ಗಟ್ಟಿರುವಾಗಲೇ ಒಂದು ಒಳ್ಳೆ ಅಡುಗೆ ಮಾಡಿ ನಿಮ್ಗೆಲ್ಲ ಕೈತು ತಿನ್ನಿಸ್ಬೇಕು ಅಂತ ನಿಮ್ಮಪ್ಪನ ಆಸೆ. ಅಪ್ಪನ ಆಸೆನಾ? ಅಯ್ಯೋ, ನನ್ನ ಬುದ್ಧಿಗಿಷ್ಟು. ಅವರು ಹೋಗಿ ಇಷ್ಟು ವರ್ಷಗಳಾದರೂ ನನ್ನ ಜೊತೆಗೇ ಇದ್ದಾರೆ ಅನ್ಸುತ್ತೆ. ಸರಿ ಸರಿ, ನೀವು ನಿಮ್ಮ ಮನೆಗಳಿಗೆ ಹೋದ್ಮೇಲೆ ಅಡುಗೆ ಮಾಡೋದಿದ್ದಿದ್ದೆ. ಅಪರೂಪಕ್ಕೆ ಬಂದಿದ್ದೀರಾ, ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಳ್ಳಿ, ಅಡುಗೆ ಮಾಡಿ ಕರಿತೀನಿ. ಚೆನ್ನಾಗಿ ಹೇಳಿದ್ಯೆ ಗೋಪಿ. ನಮ್ಗೇನು ಇದು ನೆಂಟ್ರನ್ ಮನೆನಾ? ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು ಬಿಟ್ಟು ಆರೋಗ್ಯ ಕೆಟ್ಟಿರೋ ನಿನ್ನ ಕೈಲಿ ಅಡುಗೆ ಮಾಡಿಸಿ ನಾವುಗಳು ಹರಟೆ ಹೊಡ್ಕೊಂಡಿರಕ್ಕಾಗತ್ತೆಯೇ? ಹಾಗಲ್ಲ ಸೀತಕ್ಕ, ನನ್ನ ಕೈಯಾರೆ ಅಡುಗೆ ಮಾಡಿ ನಿಮ್ಗೆಲ್ಲ ತಿನ್ನಿಸ್ಬೇಕು ಅಂತ ಆಸೆ ಆಗಿದೆ. ಈ ಥರ ಅವಕಾಶ ಮತ್ತೆ ಯಾವಾಗ ಸಿಗತ್ತೆ ಹೇಳು? ಈ ಮನೇಲಿ ಇನ್ನೊಂದು ಸಮಾರಂಭ ಆಗೋದು ಯಾವಾಗ? ನೀವೆಲ್ಲ ಈ ರೀತಿ ಸೇರೋದು ಯಾವಾಗ? ಈ ಮನೆಯಲ್ಲಿ ಎಷ್ಟು ದಿನ ಇರ್ತೀವೋ, ಯಾರಿರ್ತೀವೋ ಯಾರಿರಲ್ವೋ ಯಾರಿಗ್ ಗೊತ್ತು? ಆಸೆ ಇಟ್ಕೊಂಡು ಹೋಗ್ಬಾರ್ದಲ್ವೇ? ಏನೋ ಮನ್ಸಿಗೆ ಬಂದಿದೆ, ಮಾಡಿದ್ರೆ ನಿರಾಳವಾಗಿ ಹೋಗ್ಬೋದು. ಅತ್ತೆ,
ನೀವೇನೋ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಆದರೂ ನಿಮ್ಮ ಆಸೆಗೆ ನಾವ್ಯಾಕೆ ಅಡ್ಡಿ ಮಾಡೋಣ? ತರಕಾರಿ ಹೆಚ್ಚೋದೆಲ್ಲ ಆಗಿದೆ, ನಿಮ್ಗೇನು ಅನ್ಸುತ್ತೆ ಅದನ್ನೇ ಮಾಡಿ. ಹೌದು, ಶ್ರೀಹರಿ, ಅದು ಹೇಗೆ ಸಾಧ್ಯ? ನಾನೆಲ್ಲೂ ಹಾಗೆ ನಡ್ಕೊಂಡಿಲ್ವೇ? ಮುಖ ಮನಸ್ಸಿನ ಕನ್ನಡಿ ಅಂತ ನಿನಗೆ ಗೊತ್ತಿಲ್ವೇ ಗೋಪಿ? ಮನಸ್ಸಿನ ಕ್ಷೋಭೆಯನ್ನ ನಾವು ಎಷ್ಟೇ ಮುಚ್ಚಿಟ್ಟಿದ್ರೂ ಅದು ಮುಖದಲ್ಲಿ ಪ್ರಕಟ ಆಗ್ತಾನೆ ಇರುತ್ತೆ. ನಿನ್ನ ಅಳಿಯಂದ್ರು ಜ್ಯೋತಿಷ್ಯ ಪಂಡಿತರು, ಸೂಕ್ಷ್ಮ ಗ್ರಾಹಿಗಳು. ಅವರಿಗೆ ಈಗಾಗಲೇ ನಿನ್ನ ಸಾವಿನ ಬಗ್ಗೆ ಅನುಮಾನ ಬಂದಿದೆ. ಹೌದಾ ಸ್ವಾಮಿ? ಹೌದು, ಪ್ರತಿಯೊಬ್ಬ ವ್ಯಕ್ತಿಗೂ ಸಾಯುವ ಕೆಲ ದಿನಗಳ ಮೊದಲು ಅವರ ದೇಹ ಮತ್ತು ಮನಸ್ಸುಗಳಲ್ಲಿ ಒಂದು ರೀತಿಯ ವಿಚಿತ್ರ ಆತಂಕ ಆವರಿಸಿಕೊಳ್ಳುತ್ತೆ. ಅದನ್ನ ಸಾವಿನ ಕಳೆ ಅಂತಾರೆ. ಅದು ಕಾಲ ನಮಗೆ ಕೊಡುವ ಮುನ್ಸೂಚನೆ. ಆದರೆ ಅದು ಎಷ್ಟೋ ಜನರಿಗೆ ಗೊತ್ತಾಗೋದಿಲ್ಲ. ಸೂಕ್ಷ್ಮ ಗ್ರಾಹಿಗಳಿಗೆ ಮಾತ್ರ ಅರಿವಾಗುತ್ತೆ. ನಿನ್ನ ಅಳಿಯಂದ್ರು ಅಂಥವರಲ್ಲಿ ಒಬ್ರು. ಅದಕ್ಕೆ ಅವರು ನಿನ್ನನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಶ್ರೀಹರಿ, ನನ್ನ ಮಗಳು ಒಳಗೊಳಗೆ ಅದು ಎಷ್ಟು ಕೊರಗ್ತಾ ಇದ್ದಾಳೋ ಏನೋ. ಹೆತ್ತಮ್ಮನ ಸಾವು ಅಂದ್ರೆ ಸಂಟಾಗದೆ ಇರತ್ತಾ ಗೋಪಿ? ಪಾಪ ಹಿತ್ಲಲ್ಲಿ ಒಬ್ಬಳೆ ಕೂತು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ. ಸ್ವಾಮಿ, ನನ್ನ ಕರುಳು ಕಿತ್ತು ಬರ್ತಾ ಇದೆ. ನಾನು ಹೋಗಿ ಸಮಾಧಾನ ಮಾಡಿ ಬರ್ತೀನಿ. ಬೇಡ ಗೋಪಿ, ನೀನ್ ಈಗ ಹೋಗಿ ಅವಳಿಗೆ ಸಮಾಧಾನ ಮಾಡಿದ್ರೆ ನಿನ್ನ ಸಾವಿನ ಸುದ್ದಿಯನ್ನ ನೀನೇ ಪ್ರಕಟ ಮಾಡಿದ ಹಾಗಾಗತ್ತೆ. ಸಂತೋಷದ ಸವಿ ನೆನಪಿನಲ್ಲೇ ಹೊರಟೋಗ್ಬೇಕು ಅನ್ನೋ ನಿನ್ನ ಆಸೆ ಕಣ್ಣೀರಿನಲ್ಲೇ ಕೊಚ್ಚಿ ಹೋಗುತ್ತೆ.